ಒಂದು ಸಲ ಒಬ್ಬ ತಂದೆ ತಮ್ಮ ಮಗನ ಮೇಲೆ ತಮಗೆ ಜೀವನಾಂಶ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಕೋರ್ಟಲ್ಲಿ ಕೇಸ್ ಹಾಕ್ತಾರೆ. ಆ ಕೋರ್ಟಲ್ಲಿ ಕೇಸ್ ವಿಚಾರಣೆಗೆ ಬರುತ್ತೆ. ಆಗ ಜಡ್ಜ್ ತಂದೆ ಕಡೆ ತಿರುಗ್ಬಿಟ್ಟು ಕೇಳ್ತಾರೆ, ನೀವು ನಿಮ್ಮ ಮಗನ ಮೇಲೆ ಕೇಸ್ ಹಾಕಿದ್ದೀರಾ ತಮಗೆ ಜೀವನಾಂಶ ಕೊಡಿಸ್ಬೇಕು ಅಂತ, ಆ ಅರ್ಜಿನಲ್ಲಿ ಮೆನ್ಷನ್ ಮಾಡಿದರೆ ನನಗೆ ತಿಂಗಳಿಗೆ 500 ರೂಗಳ ಜೀವನಾಂಶ ಕೊಡಿಸ್ಬೇಕು ಅಂತ. 500 ರು ಸಾಕಾ ನಿಮಗೆ ಅಂತ ಜಡ್ಜು ಕೇಳ್ತಾರೆ. ಅದಕ್ಕೆ ತಂದೆ ಅವ್ರು ಹೇಳ್ತಾರೆ, ಸಾಕು ಸ್ವಾಮಿ, ನನಗೆ 500 ರೂಪಾಯಿ ಕೊಟ್ಟರೆ ಸಾಕು. ಕರೆಕ್ಟಾಗಿ ಹೇಳಿ, ನೀವು ನಿಮಗೆ 500 ರೂಗಳೇ ಜೀವನ ಮಾಡೋಕ್ಕೆ ಸಾಧ್ಯ ಆಗುತ್ತಾ? ಒಂದು ಕ್ಷಣ ಆ ಕೂಡ ಇದ್ದವರೆಲ್ಲರೂ ಶಾಕ್ ಆಗುತ್ತೆ. ಮಗನಿಗೂ ಕೂಡ ತುಂಬ ಕೋಪ ಬಂದ್ಬಿಡುತ್ತೆ ತಂದೆ ಮೇಲೆ. ಮತ್ತೆ ಜಡ್ಜ್ ಒತ್ತಿ ಕೇಳ್ತಾರೆ. ತಂದೆ ಅದನ್ನೇ ರಿಪೀಟ್ ಮಾಡ್ತಾರೆ, ಸ್ವಾಮಿ ನನಗೆ 500 ರೂಗಳು ಸಾಕು ನನಗೆ ತಿಂಗಳಿಗೆ. ಆದರೆ ಒಂದು ಕಂಡೀಷನ್ನು ಏನಪ್ಪ ಅಂದರೆ, ಆ 500 ರೂಗಳನ್ನು ನನ್ನ ಮಗನೇ ಎವ್ರಿ ಮಂತ್ ಬಂದು ನನಗೆ ಕೊಡಬೇಕು. ಯಾವುದೇ ಗೂಗಲ್ ಪೇ ಮಾಡೋದಾಗಲಿ, ಫೋನ್ಪೇ ಮಾಡೋದಾಗಲಿ, ಮತ್ತು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡೋದಾಗಲಿ ಬೇರೆ ಹತ್ರ ಕೊಟ್ಕೊಳ್ಸೋದಿಲ್ಲ, ನನಗೆ ಅವಶ್ಯಕತೆ ಇಲ್ಲ. ನನ್ನ ಮಗನೇ ಖುದ್ದಾಗಿ 500 ರೂಗಳು ಕ್ಯಾಶನ್ನು ನನ್ನ ಹತ್ರ ಕೊಟ್ಟು ಎವ್ರಿ ಮಂತ್ ಹೋಗಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಜಡ್ಜ್ ಹತ್ರ. ಜಡ್ಜ್ಗೆ ಏನಿಸ್ತಾ ಏನೋ ಗೊತ್ತಿಲ್ಲ, ಎಷ್ಟು ಹೇಳಿದ್ರು ಕೂಡ ತಂದೆ 500 ರೂಪಾಯಿ ಸಾಕು ಅಂತ ಹೇಳ್ತಾರೆ. ಹಾಗೆ ಜಡ್ಜು ತೀರ್ಪನ್ನ ಪ್ರಕಟ ಮಾಡಿಬಿಡ್ತಾರೆ. ಕೊನೆಯದಾಗಿ ಎಲ್ಲ ಕಾರ್ಯಕಲಾಪಗಳು ಕೋರ್ಟಲ್ಲಿ ಮುಗಿದ ನಂತರ ಜಡ್ಜು ಒಂದ್ಸಲ ತಂದೆನ ಮಾತಾಡಿಸ್ಬೇಕು ಅಂತ ಅನ್ಸುತ್ತೆ. ತಕ್ಷಣ ಓಡ್ ಬಂದು ತಂದೆನ ಕೇಳ್ತಾರೆ, ನೀವು ನಿಜ ಹೇಳಿ ನನ್ನ ಹತ್ರ, ನೀವೇಂತಕ್ಕೆ ಬರೀ 500 ರೂಗಳು ಬೇಕು ಅಂತ ಕೇಳ್ತಾ ಇದ್ದೀರಾ? ನಂತರ ದಯವಿಟ್ಟು ನಿಜ ಹೇಳಿ ಅಂತ ಜಡ್ಜು ಆ ತಂದೆನ ಕೇಳಿದಾಗ ತಂದೆ ಹೇಳಿದ್ರಂತೆ, ಸ್ವಾಮಿ ನನಗೆ ಒಬ್ಬನೇ ಮಗ, ಅವನು ಹುಟ್ಟಿದಾಗ ಆತನ ನಾನು ಎದೆಗೆ ಹಚ್ಕೊಂಡು ಸಾಕಿದ್ದೀನಿ. ಅವನು ತುಂಬ ಕಾಯಿಲೆ ನಡೀತಾ ಇದ್ದ. ನಾನು ಹೋಗ್ದಿರೋ ಹಾಸ್ಪಿಟ್ಲ್ಗಳಿಲ್ಲ, ಕೊಡಿಸ್ದಿರೋ ಟ್ರೀಟ್ಮೆಂಟ್ಗಳಿಲ್ಲ, ಬೇಡಿಕೊಳ್ದಿರೋ ದೇವ್ರುಗಳಿಲ್ಲ, ಮಾಡದಿರೋ ಪೂಜೆ ಪುರಸ್ಕಾರಗಳೇ ಇಲ್ಲ. ಅಷ್ಟು ಕಷ್ಟಪಟ್ಟು ನನ್ನ ಮಗನ ಸಾಕ್ತೆ. ಅವ್ನು ಬೆಳೆದು ದೊಡ್ಡನಾದ್ಮೇಲೆ ಮದುವೆ ಆಗಿ ನಮ್ಮನ್ನು ಬಿಟ್ಟು ಬೇರೆ ವಾಸ ಮಾಡ್ತಿದ್ದಾನೆ. ಅವ್ನ ಮುಖ ನೋಡೋ ಕೂಡ ನನ್ನ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಆದರೆ ಅವ್ನು ಬಿಟ್ಟು ನನ್ನ ಕೈಲಿ ಇರೋಕ್ಕಾಗ್ತಾ ಇಲ್ಲ. ಅವನು ಅಟ್ಲೀಸ್ಟ್ ನೀವು ಕೋರ್ಟ್ಗೆ ಬಂದಿರೋದ್ರಿಂದ ಆ ಹಣ ಕೊಡೋಕ್ಕಾದ್ರೆ ದಿನಕ್ಕೆ 1 ಸಲ ಬಂದು ನನ್ನ ನೋಡ್ತಾನೆ, ಅದೊಂದು ತೃಪ್ತಿ ಸಾಕು ನನಗೆ. ಅವ್ನ ಮುಖ ನೋಡಿ ಸಂತೋಷ ಪಡ್ತೀನಿ ಸ್ವಾಮಿ. ಇಳಿ ವಯಸ್ಸಿನಲ್ಲಿ ಬೇರೆ ಏನಿದೆ ನನಗೆ ಅಂತೇಳಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಧಾರಾಕಾರವಾಗಿ ಹರಿಸಬೇಕಾದ್ರೆ ಒಂದು ಕ್ಷಣ ಜಡ್ಜ್ ಎದೆಗೆ ಯಾರ ಚಾಕುವಿನಿಂದ ಚುಸಿದ ಅನುಭವ ಆಗುತ್ತೆ. ತಕ್ಷಣ ಅವರು ಕೋರ್ಟ್ ಹಾಲಿಂದ ಹೊರಡ್ತಾರೆ. ಹೊಟ್ಬಿಟ್ಟು ತಮ್ಮ ಡ್ರೈವರ್ಗೆ ಹೇಳ್ತಾರೆ, ಡ್ರೈವರ್, ನಮ್ಮ ತಂದೆ ಮನೆ ಕಡೆ ದಯವಿಟ್ಟು ಗಾಡಿ ತಿರುಗಿಸು ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ಹಿಂದೆ ನಿಂತಿದ್ದಂಥ ಮಗನಿಗೆ ಒಂದು ಕ್ಷಣ ಶಾಕ್ ಆಗುತ್ತೆ. ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿಯೋಕೆ ಸ್ಟಾರ್ಟ್ ಆಗುತ್ತೆ. ಓಡ್ ಬಂದು ನನ್ನ ತಂದೆನ ತಪ್ಕೋತಾನೆ. ತಂದೆ ಜೊತೆಯಲ್ಲಿ ಮನೆ ಹೋಗ್ತಾನೆ. ತಿಂಗಳಿಗೆ 1 ಸಲ ಅಲ್ಲ, ವಾರಕ್ಕೆ 3 ಸಲ ಹೋಗಿ ತನ್ನ ತಂದೆನ ಮಾತಾಡಿಸ್ತಾನೆ. ಅವನ ಜೊತೆ ಕಾಲ ಕಳೀತಾನೆ. ಅವನ ಜೊತೆ ಪ್ರೀತಿಯಿಂದ ನಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡ್ತಾನೆ. ಸ್ನೇಹಿತರೆ, ನಮ್ಮಪ್ಪ ಅಮ್ಮನ್ನ ನೆನೆಸ್ಕೊಳ್ಬೇಕು ಅಂದರೆ, ಅವ್ರನ್ನ ಭೇಟಿ ಮಾಡಬೇಕು ಅಂದರೆ, ಅವ್ರನ್ನ ಕರಿಬೇಕು ಅಂದರೆ, ಅವರೊಂದಿಗೆ ಕುಳಿತು ಮಾತಾಡಬೇಕು ಅಂತಂದರೆ ಒಂದು ಕಾರಣ, ಒಂದು ವಿಷಯ ಅವಶ್ಯಕತೆ ಇಲ್ಲ. ಒಂದು ಸಲ ಅವರು ಈ ಪ್ರಪಂಚನ ಬಿಟ್ಟು ಹೋದರೆ, ನೀವು ನಿಮ್ಮನ್ನ ಎಷ್ಟೇ ಶಪಿಸ್ಕೊಂಡ್ರು ಕೂಡ, ಎಷ್ಟೇ ವಿಷಯದ ವ್ಯಕ್ತಪಡಿಸಿದ್ರು ಕೂಡ ಅವ್ರು ಮತ್ತೆ ನಿಮಗೆ ತಿರುಗಿ ಬರಲ್ಲ. ನಾವು ಚಿಕ್ಕವರಾಗಿದ್ದಾಗ ನಮ್ಮ ತಂದೆ ತಾಯಿ ಜೊತೆಯಲ್ಲಿ ಒಂದು ಪರಿಪೂರ್ಣವಾದ ಜೀವನನ ನಡೆಸಿರ್ತೀವಿ. ನಾವು ಬೆಳೆದಂತೆ ಓದೋದಕ್ಕೋ, ಕೆಲಸಕ್ಕಾಗೋ, ಇಲ್ಲ ಬಿಸ್ನೆಸ್ಗಾಗೋ, ಅಥವಾ ಮದುವೆ ಆದ್ಮೇಲೆ ಬೇರೆ ಮನೆಗೋ ಹೋಗ್ತೀವಿ. ಆಗ ಅವ್ರು ನಮ್ಮಿಂದ ಅಪ್ಪ ಅಮ್ಮ ದೂರ ಆಗ್ತಾರೆ. ಆದರೆ ಬೆಳೆಯೋದು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಹಕ್ಕಿ ಗೂಡು ಬಿಡಲಿಲ್ಲ ಅಂದರೆ ಅದು ಸ್ಟ್ರಾಂಗ್ ಆಗೋಕ್ಕಾಗೋದಿಲ್ಲ. ಅದು ಪ್ರಪಂಚನ ಎದುರಿಸೋಕೆ ಶಕ್ತಿ ಬರೋದಿಲ್ಲ. ದೃಢವಾಗಿ ನಿಲ್ಲೋದಕ್ಕೆ ಜೀವನದಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ನಮ್ಮ ಬೆಳವಣಿಗೆ ಯಾವತ್ತೂ ನಮ್ಮ ಬೇರುಗಳನ್ನ ಮರಿಬಾರ್ದು. ನಮ್ಮಪ್ಪ ಅಮ್ಮ ನಿಸ್ವಾರ್ಥತೆಯಿಂದ, ನಿಷ್ಕಲ್ಮಸದಿಂದ ಅವರ ಯೌವನ, ಕನಸುಗಳನ್ನ, ಜೀವನವನ್ನ ನಮಗೆ ತ್ಯಾಗ ಮಾಡ್ತಾರೆ. ಆದರೆ ನಮ್ಮ ಜೀವನದಲ್ಲಿ ನಾವು ಬ್ಯುಸಿ ಆಗ್ತಾ ಹೋದಂತೆ ಅವ್ರಿಗೆ ಫೋನ್ ಮಾಡೋದನ್ನು ಸ್ಟಾಪ್ ಮಾಡ್ತೀವಿ, ಊರಿಗೆ ಹೋಗೋದನ್ನು ನಿಲ್ಲಿಸ್ಬಿಡ್ತೀವಿ, ಅವ್ರನ್ನ ಭೇಟಿ ಮಾಡೋದನ್ನು ನಿಲ್ಲಿಸ್ಬಿಡ್ತೀವಿ. ಅವರ ಉಪಸ್ಥಿತಿ ನಮಗೆ ಲೈಟಾಗಿ ಕಾಣಿಸ್ತದೆ, ಹಗುರವಾಗಿ ಪರಿಗಣಿಸ್ಬಿಡ್ತೀವಿ. ಆದರೆ ನಮ್ಮ ಹೆತ್ತವರು ಆ ಥರ ಅಲ್ಲ. ಅವರು ಪ್ರತಿ ಕ್ಷಣವನ್ನು ಕೂಡ ನೆನಪಿಸ್ಕೊಳ್ತಾರೆ. ಅವರು ಪ್ರತಿದಿನ ನಮಗಾಗಿ ಪ್ರಾರ್ಥನೆ ಮಾಡ್ತಾರೆ. ಆದರೆ ಸಮಯ ಒಂದೇ ರೀತಿ ಇರೋದಿಲ್ಲ. ಅವ್ರಿಗೂ ವಯಸ್ಸಾಗುತ್ತೆ, ಅವರು ದುರ್ಬಲರಾಗ್ತಾರೆ. ಅವ್ರಿಗೆ ನಿಮ್ಮ ಹಣ ಐಶ್ವರ್ಯದ ಅವಶ್ಯಕತೆ ಇಲ್ಲ. ಅವ್ರು ಹೆಚ್ಚಾಗಿ ಬೇಕಾಗಿರೋದು ನಿಮ್ಮ ಉಪಸ್ಥಿತಿ. ಅವರು ನಿಮ್ಮನ್ನು ನೋಡಲು ಬಯಸ್ತಾರೆ, ನಿಮ್ಮ ಧ್ವನಿಯನ್ನು ಕೇಳಲು ಬಯಸ್ತಾರೆ, ನಿಮ್ಮ ಒಂದು ಬೆಳವಣಿಗೆಯನ್ನು ಕಣ್ಣು ತುಂಬಿಕೊಳ್ಳೋಕ್ಕೆ ಬಯಸ್ತಾರೆ. ಹಣವನ್ನು ಯಾವ ಬೇಕಾದರೂ ಸಂಪಾದನೆ ಮಾಡ್ಬೋದು, ಆದರೆ ಕಳೆದು ಹೋದ ಕ್ಷಣಗಳು ಎಂದಿಗೂ ವಾಪಸ್ ಬರೋದಿಲ್ಲ. ದಯವಿಟ್ಟು ಇದನ್ನು ನೆನಪಿಟ್ಕೊಳ್ಳಿ. ನೀವು ನಿಮ್ಮ ಹೆತ್ತವರನ್ನು ಪ್ರೀತಿಸೋದಾದರೆ, ಗೌರವಿಸೋದಾದರೆ ಅವ್ರ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡಿ. ದೇವರು ನಿಮ್ಮ ಪೋಷಕರಿಗೆ ಹೆಚ್ಚು ಆಯಸ್ಸು ನೀಡಲಿ. ಸಾಧ್ಯವಾದಷ್ಟು ದಿನ ಅವ್ರನ್ನ ನಿಮ್ಮ ಜೀವನದಲ್ಲಿ ಇರಿಸಲಿ ಅಂತ ಹೇಳ್ತೀಯ. ಎಲ್ಲರೂ ನಮಸ್ಕಾರ, ಧನ್ಯವಾದಗಳು. ಲವ್ ಯು ಆಲ್.